ಎಲ್ರಿಗೂ ನನ್ನ ನಮಸ್ಕಾರಗಳು. ವೇದವಾಸ ವೈಬ್ಸ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇವತ್ತೇನು ವಿಶೇಷ ಅಂತೀರಿ, ನಾನು ಈ ಹೋಮ ಮತ್ತು ನಮ್ಮ ಮನೆಯೊಳಗೆ ಇಟ್ಕೊಂಡು ಅಷ್ಟೋತ್ರ ವಿಡಿಯೋನೇ ಇನ್ನೂ 2 ಅವರಿ. ಆದಷ್ಟು ಒಂದೊಂದೇ ಮಾಡ್ಬೇಕಂತ ವಿಚಾರ ಮಾಡೀನಿ. ನೋಡೋಣ, ಟ್ರೈ ಮಾಡ್ತೀನಿ. ಯಾಕಂದ್ರೆ ಭಾಳ ಟೈಮ್ ಆಗಿಬಿಡ್ತದೆ. 45 ಮಿನಿಟ್ಸ್. ಎಷ್ಟು ನಾನು ಎಡಿಟ್ ಮಾಡುವಾಗ ಕಟ್ ಮಾಡಿದರೂ ಕೂಡ ಅಷ್ಟಾಗ್ಲಿಕ್ಕತ್ತದ. ನೋಡ್ತೀನಿ, ಇನ್ನೊಂದು ಸರಿ ಟ್ರೈ ಮಾಡಿ ಆದಷ್ಟು ಡೈಲಿ ಲಾಗ್ ಸ್ಟಾರ್ಟ್ ಮಾಡಲಿಕ್ಕೆ. ಮತ್ತು ಅವನು ಎಲ್ಲರೂ ಇಷ್ಟಪಡ್ತೀರಿ, ಮತ್ತು ಒಬ್ಬೊಬ್ರಿಗೆ ಗೊತ್ತಾಗ್ತದೆ ಏನೇನು ಸಾಮಾನು ಇಟ್ಕೋಬೇಕು ಎಲ್ಲ. ಹೀಗಾಗಿ ನಿನ್ನಿದ್ದು ಆದರೂ ನಾನು ಭಾಳ ಕಟ್ ಮಾಡೀನಿ ರೀ ಅದ್ರೊಳಗೆ. ಇವತ್ತು ಕೂಡ ಆದಷ್ಟು ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಗ್ತದೆ ಅನ್ಕೋತೀನಿ. ಎಲ್ಲರೂ ವೆಯ್ಟ್ ಮಾಡ್ತಿರ್ತೀರಿ. ಎವ್ರಿ ಇಯರ್ ನಮ್ಮ ಇಯರ್ ಅಂದರೆ ಜೂನ್ ಸ್ಟಾರ್ಟ್ ಆಗಬೇಕಾದ್ರೆ ಫಸ್ಟಿಗೆ ನಮ್ಮ ಮನೆಯೊಳಗೆ ಒಂದಿಷ್ಟು ಅಷ್ಟೋತ್ರ ಇವೆಲ್ಲ ಒಂದಿಷ್ಟು ಆದು ಅಂದ್ರೆ ನಮಗೆ ಹೆಂಗೆ ಒಂದು ಹೋಲ್ ಇಯರ್ ಕಂಪ್ಲೀಟ್ ಆಗಿ ನ್ಯೂ ಇಯರ್ ಸ್ಟಾರ್ಟ್ ಆದಂಗೆ, ಹಾಗೇನೆ ಈ ವರ್ಷವೂ ಕೂಡ ಸಕ್ಸಸ್ಫುಲಿ ರಾಯರ ಅನುಗ್ರಹದಿಂದ ನಮ್ಮ ಮನೆಯೊಳಗೆ ಅಷ್ಟೋತ್ರ ಭಾಳ ಅಂದ್ರೆ ಭಾಳ ಚಂದ ನಡೀತು. ಭಾಳ ಖುಷಿ ಆಯಿತು. ಆ ಖುಷಿಯನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳಗತ್ತೀನಿ. ಯಾಕೆ ನಿಮ್ಮ ಜೊತೆ ಶೇರ್ ಮಾಡ್ಕೊಳಗತ್ತೀನಿ ಹೇಳ್ರಿ? ನೀವು ಕೂಡ ನನ್ನಷ್ಟ ಖುಷಿ ಪಡ್ತೀರಿ. ಅದಕ್ಕೆ ನೀವು ಎಲ್ಲರೂ ಯಾವಾಗಲೂ ಸಂತೋಷದಿಂದ ಖುಷಿಯಾಗಿ ಆರೋಗ್ಯದಿಂದ ಅದರ ಜೊತೆಗೆ ನೆಮ್ಮದಿಯಿಂದ ನೀವು ಇರಲಿ ಅಂತ ತಿಳ್ಕೊಂಡು ಈ ವಿಡಿಯೋ ಶೇರ್ ಮಾಡ್ಲಿತ್ತೀನಿ. ರಂಗೋಲಿ ಅಂತೂ ಏನೋ ಹಾಕಬೇಕು ಅಂತ ಅಂದ್ಕೊಂಡು ಹಾಕಿದೆ. ಭಾಳ ಚಂದ ಆಯಿತು, ಖುಷಿ ಆಯಿತು. 2 ನಿಮಿಷ ನಿಂತು ನೋಡಿದೆ ಹೆಂಗಾಗ್ಯದ ವಿಡಿಯೋ ಅಂತ ನನ್ನ ಮಗಳಿಗೆ ಕೇಳಿದೆ. ಆಕಿನೂ ಕೂಡ ಹೇಳಿದ್ಲು ಭಾಳ ಚಂದ ಆಗ್ಯದಮ್ಮ ಅಂಥೇಳಿ. ಹಾಗಾಗಿ ನೋಡಿರಿ, ಈ ರಂಗೋಲಿ ನಿಮಗೆಲ್ಲ ಇಷ್ಟ ಆಯಿತು ಅಂತ ಅನ್ಕೋತೀನಿ. ಮತ್ತು ಇವತ್ತಿನ ಲಾಗ್ ಹೆಂಗೆ ಅನ್ನಿಸ್ತು ಅಂಥೇಳಿ ಕಮೆಂಟ್ ಮಾಡಿ ತಿಳಿಸೋದು ಮರಿಬೇಡ್ರಿ. ಎಲ್ಲವೂ ನಮ್ಮ ನಂಬಿಕೆ ಮೇಲೆ ಇರ್ತದ ಅಂದಂಗೆ ನೋಡ್ರಿ. ನಿನ್ನೆ ಪವಮಾನ ಹೋಮ ಆಗಿತ್ತು. ಬೆಳಗ್ಗೆನೇ ಹನುಮಂತ ದೇವರ ದರ್ಶನ ಆದಂಗೆ ಆಗ್ಬಿಡ್ತು ನೋಡ್ರಿ ಮನೆ ಮುಂದೆನೇ. ಹಾಗಾಗಿ ದರ್ಶನ ಏನೋ ಒಂದು, ನಾವು ಯಾವಾಗಲೂ ಎಲ್ಲವನ್ನೂ ನಂಬಬಾರ್ದು. ಆದರೆ ಕೆಲವೊಂದನ್ನು ಪಾಸಿಟಿವ್ ಆಗಿ ನಮ್ಮ ಮನಸ್ಸಿಗೆ ಹುರುಪನ್ನು ಕೊಡುವಂಥವು. ಅಂದ್ರೆ ನಿನ್ನೆ ಪವಮಾನ ಹೋಮ ಆಗಿತ್ತು, ಅದಕ್ಕೆ ಇವತ್ತು ಹನುಮಂತ ದೇವರ ದರ್ಶನ ಆಯಿತು ಅಂಥೇಳಿ ಪಾಸಿಟಿವ್ ಆಗಿ ತೊಗೊಂಡ್ವಿ. ಖುಷಿ ಆಯಿತು. ಹಾಗೇನೆ ಇವತ್ತು ರಾಯರ ಅಷ್ಟೋತ್ರ ನಮ್ಮ ಮನೆ ಒಳಗೆ ದರ್ಶನ ಮುಂಚೆನೇ ರಾಯರು ಯಾವುದೋ ಒಂದು ರೂಪದಲ್ಲಿ ಬಂದು ನಮಗೆ ದರ್ಶನ ಕೊಟ್ಟರು ಅಂತ ಅಂದ್ಕೊಂಡು ನೋಡ್ರಿ, ರಂಗೋಲಿ ಇದೆಲ್ಲ ನಡೆದದು. ಈಗ ಇಷ್ಟ ಆದ ಕೂಡಲೇ ಸತ್ಯನಾರಾಯಣ ಅಷ್ಟೋತ್ರ ನಮ್ಮ ಮನೆಯೊಳಗೆ ಹೆಂಗೆ ನೆರವೇರ್ತು ಏನು ಅಂಥೇಳಿ ನಿಮ್ಮ ಜೊತೆ ಶೇರ್ ಮಾಡ್ಕೊಳಕತ್ತೀನಿ ರೀ. ಜನುಳಿ ಪಾಲಿಸಲು ಸಂಗೀತ ಪ್ರಿಯನೇ ಪಾರೋ, ರಾಯ ಬಾರೋ ರಾಘವೇಂದ್ರ ಬಾರೋ.
ನೆಕ್ಸ್ಟ್ ಎಕ್ಸಾಮ್ ಊಟ ಮಾಡ್ಕೊಂಡು ಹೋಗ್ತೀನಿ ಓಂ ಓಂ ಜನಃ ಓಂ ತಪಃ ಓಂ ಸತ್ಯ ಓಂ ತತ್ಸೋ ದೇವಸ್ಥಿತಿ ಯೋ ಯನ ಪ್ರಚೋದಯಾತ್ ನಿಮಿಷ ಶಾಂತ ತೋರಿ ಪ್ರತಿ ಜಗತ್ತಾಗಿ ಬೇಕಾದಾಗಲಿ ಸರಿ ಕಟ್ಸ್ಕೋಬೇಡ್ರಿ ಸಂಕಲ್ಪ ಮುಗಿತಾನೆ ಒಟ್ಟ ಯಾರು ಬಂದಾರ ಅದಕ್ಕೆ ಕಟ್ಸ್ಕೋಬೇಡ್ರಿ ಸಂಕಲ್ಪ ಮನಸ್ಸು ಸಂಕಲ್ಪ ಮಾಡಿ ಯಾಕೆ ಸಂಕಲ್ಪ ಮಾಡಿದ್ರೆ ಎದುರು ಉದ್ದೇಶ ಏನು ಅನುಗ್ರಹ ಇರಲಿ ಅಂತೇಳಿ ನಮ್ಮ ಕುಟುಂಬದ ಮೇಲೆ ನಮ್ಮ ಎಲ್ಲ ಒಂದು ನಮ್ಮ ವೃತ್ತಿ ಮೇಲೆ ನಿಮ್ಮ ಆಶೀರ್ವಾದ ನಮ್ಮ ಮ್ಯಾಲೆ ಯಾವಾಗಲೂ ಇರುತ್ತೆ ಅಂತೇಳಿ ಮನಸ್ಸು ಸಂಕಲ್ಪ ಮಾಡಬೇಕು ಸಂಕಲ್ಪ ಶ್ರೀ ಗುರುದ ಶ್ರೀಮದ್ ಭಾಗವತ ಮಹಾಪುರುಷ ವಿಷ್ಣುರಾಜ್ಞಾಯ ಸರ್ವತಮಾನಸ್ಯ ಅವಾಗ ಏನಾಗುತ್ತೆ ಆ ಒಂದು ಸಭಾ ನಡೆದಾಗ ಅಲ್ಲಿ ಈ ನಾರದ ಮುನಿಗಳು ಹೊಂಟಿದಂತ್ರಿ ಆ ಹೊಂಟ ಏನಾಗುತ್ತೆ ನಾರದ ಮುನಿಗಳು ಅಂತ ಏನಪ್ಪ ಏನ್ ಮಾಡ್ಲಿಕತ್ತೀರಿ ನೀವು ಅಂತ ಹೇಳಿದ್ರಂತ್ರಿ ಅವಾಗ ಹೇಳಿದ್ರಂತ ಏನಿಲ್ಲ ಸ್ವಾಮಿ ಇಲ್ಲಿ ನಾವು ಸಭಾ ಮಾಡ್ಲಿಕತ್ತೀವಿ ಭಜನೆಗಳನ್ನ ಮಾಡ್ಲಿಕತ್ತೀವಿ ಹೀಗಂತ ಹೇಳಿದ್ರಂತ ಆ ನಾರದ ಮುನಿಗಳು ಬಂದು ಕೇಳಿದ್ರಂತ ಬಂದ್ರಂತ ಆ ಬಂದ ಕೂಡಲೇ ಎಲ್ಲರೂ ಎದ್ದು ಬಿಟ್ರಂತ್ರಿ ಅದಕ್ಕೆ ಯಾರಾದರೂ ಆಚಾರ್ಯರು ಯತಿಗಳು ಸ್ವಾಮಿಗಳು ಬಂದಾಗ ಎದ್ದು ನಿಂತು ಬಿಡ್ಬೇಕಂತ್ರಿ ಅವ್ರ ಕಾಲ ಹಾಕೊಂಡು ಕೂಡಬಾರ್ದಂತ ಬರ್ತಾನ ತಗೋ ಆಚಾರ್ಯ ಹೋಗ್ತಾರೆ ಹಿಂಗೆ ಅನ್ಲಿಕ್ಕೆ ಹೋಗ್ಬಾರ್ದಂತ ಅದಕ್ಕೆ ಆ ಮುನಿಗಳು ಬಂದ ಮೇಲೆ ಎದ್ದು ನಿಂತ್ಬಿಟ್ರಂತ್ರಿ ಎದ್ದು ನಿಂತು ನಮಸ್ಕಾರ ಮುನಿಗಳು ಬಂದಾರ ಅಂತ ಕೈ ಮುಗಿದು ಪ್ರಾರ್ಥನಾ ಮಾಡ್ಕೊಳ್ತಾರೆ ಬರೀ ಮುನಿಗಳು ಅಂತ ಯಾಕಪ್ಪ ಏನ್ ಮಾಡಿರ್ತೀರಿ ಅಂತ ಕೇಳ್ತಾರೆ ಏನಿಲ್ಲ ಸ್ವಾಮಿ ಹಿಂಗೆಲ್ಲ ನಾವೆಲ್ಲ ಇದನ್ನ ಮಾಡಿರ್ತೀವಿ ಡಿಸ್ಕಷನ್ ಮಾಡಿರ್ತೀವಿ ಎಲ್ಲರಿಗೂ ಒಳ್ಳೆಯದಾಗಲಿ ಹೋಗ್ಬೇಕಂದ್ರೆ ಮುನಿಗಳೇ ನಮಗಷ್ಟು ಶಕ್ತಿ ಇಲ್ಲ ನೀವೇ ಹೋಗಬೇಕು ಅಂತ ಹೇಳಿ ಹೇಳಿದ್ರಂತ್ರಿ ಆ ಒಂದು ಎಲ್ಲ ಋಷಿಗಳು ಹೇಳಿದ ಕೂಡಲೇ ಆ ಭಗವಂತನ ಸ್ಮರಣ ಮಾಡ್ಕೋತ ವೈಕುಂಠಕ್ಕೆ ಹೋದ್ರಂತ್ರಿ ನಾರದ ಮುನಿಗಳು ವೈಕುಂಠಕ್ಕೆ ಹೋದ ಮೇಲೆ ಸುಮ್ ಹೋಗ್ಬೇಕೇನ್ರಿ ದೇವರನ್ನ ಕಂಡಾಕ್ಷಣ ಏನ್ ಮಾಡ್ಬೇಕಂತ್ರಿ ಮಂತ್ರಗಳನ್ನ ಅಲ್ಲಿ ಚಾಲು ಮಾಡ್ಬೇಕಂತ್ರಿ ನಾವು ಮಂತ್ರಗಳನ್ನ ಅನ್ನಂಗಿಲ್ರಿ ನಾವೆಲ್ಲ ಜಗಳ ಬಗ್ಗೆ ಮೊದಲು ದೇವ್ರ ಬಿಡಾಗ ಹೋಗ್ಬಿಡ್ತೀವಿ ಜಗಳಾಡಿ ಬಡದಾಡಿ ಅವನಿಗೆ ದುಗಿಸಿ ಇವನಿಗೆ ದುಗಿಸಿ ಹೋಗ್ಬಿಡ್ತೀವಿ ಹಾಗೆಲ್ಲ ಹೋದ್ರ ಫಲ ಬದಲಂತ್ರಿ ಅದಕ್ಕೆ ದೇವಸ್ಥಾನಕ್ಕೆ ಹೋಗಾಗ ಶಾಂತ ಮನಸ್ಥಿತಿಯಿಂದ ಹೋಗ್ಬೇಕಂತ ಹೇಳ್ತಾರ್ರಿ ಅದಕ್ಕೆ ಆ ಭಗವಂತನ ಶ್ರೀಮದ್ ವೆಂಕಟಗಿರಿನಾಥಾಯ ಶ್ರೀನಿವಾಸಾಯ ನಮಃ ಅಂತಂದ ಕೂಡ ಆ ಭಗವಂತ ಪ್ರಾರ್ಥನಾ ಮಾಡಿಕತ್ತಂತ ಆ ಭಗವಂತ ಪ್ರಾರ್ಥನಾ ಮಾಡಿ ಆ ಭಗವಂತ ಅಂದ್ರ ಭಗವಂತ ಅತಿ ಪ್ರಿಯನಾದ ಶಿಷ್ಯ ಯಾರು ಅಂತಂದ್ರ ನಾರದ ಮುನಿಗಳಂತ್ರಿ ಆ ನಾರದ ಮುನಿಗಳು ಆ ಪ್ರಾರ್ಥನೆಗೆ ಭಗವಂತ ಎದ್ದು ಕೊಟ್ಟು ಅದೇ ಇದ್ದ ನಾವೆಲ್ಲ ಕಥೆಗಳಿಗೆ ಹೇಳುದಂಗ ಅಂದ್ರೆ ಆ ಭಗವಂತ ಎಚ್ಚರಿಕೆ ಆಗ್ಬಿಡ್ತಂತ್ರಿ ಅಂದ್ರೆ ಯಾಕೋ ಇಷ್ಟಾಕ್ ಮಂತ್ರ ಅಲ್ಲಿಗತಿ ಅಂತ ಕೇಳಿದ್ರಂತ್ರಿ ಅದಕ್ಕೆ ನಮಗ ಬಹಳ ಕೇವಲ ಇದ್ದವರು ನಮ್ಮ ಜೊತೆಗೆ ಏನಾದ್ರೂ ಕೇಳಿದ್ರೆ ನಾವು ಪಟ್ನೆ ಅವರಿಗೆ ಅವ್ರ ಬಾಲಿ ಬಂದು ಅಟೆಂಡ್ ಆಗ್ಬಿಡ್ತೀವಿ ಅಂತ ನಾವು ಹಂಗಿರ್ತಂತ್ರಿ ಭಗವಂತನ ಅದಕ್ಕೆ ನಾರದ ಮುನಿಗಳು ಅತಿ ಪ್ರಿಯ ಶಿಷ್ಯರಿ ಯಾಕೋ ನಾರದ ಇಷ್ಟಾಕ್ ಮಂತ್ರ ಅಲ್ಲಿಗತಿ ಅಂತ ಕೇಳಿದ್ರಂತ್ರಿ ಆ ಮಂತ್ರ ಅಲ್ಲಿಗತಿ ಅಂತ ಕೇಳಿದ್ಮೇಲೆ ಏನಿಲ್ಲ ಸ್ವಾಮಿ ಒಂದು ಪ್ರಪೋಸಲ್ ತಗೊಂಡ್ಬಂದಿನಿ ಅದಕ್ಕೆ ನೀವು ಪರಿಹಾರ ಮಾಡಬೇಕು ಅಂತ ಏನಪ್ಪ ಅಂತಂದ್ರೆ ಏನಿಲ್ಲ ಸ್ವಾಮಿ ಋಷಿಮುನಿಗಳಿದ್ರು ಆಮೇಲೆ ಭೂಲೋಕದಾಗ ಎಲ್ಲ ಜನರಿದ್ರು ಅವರೆಲ್ಲ ಕಷ್ಟಗಳು ಬಹಳ ನೋಡಿದೆ ನಾನು ದುಃಖ ಅನಾರೋಗ್ಯ ಕೆಲಸ ಇಲ್ಲ ಏನೇನೋ ಆಗಿರ್ತಾವ ಅವ್ರ ಕಷ್ಟಗಳನ್ನ ಪರಿಹಾರ ಮಾಡುವಂತಹದ್ದು ಏನಾದ್ರು ಉಂಟಾಗಿದ್ರೆ ಹೇಳ್ರಿ ಸ್ವಾಮಿ ಅಂತೇಳಿ ನಾರದ ಮುನಿಗಳು ವೆಂಕಟರಮಣ ಮುಂದೆ ನಿಂತಿರಂತ್ರಿ ನೋಡ್ರಿ ನಾರದ ಮುನಿಗಳು ವೆಂಕಟರಮಣ ಮುಂದೆ ನಿಂತಾರಂತ ನಿಂತು ದರ್ಶನ ಕೊಟ್ಟು ಕೇಳಿರಂತ ಏನಂತ ಹೇಳಿ ನಮಗೆಲ್ಲ ದರ್ಶನ ಕೊಡ್ತಾರೇನ್ರಿ ಭಗವಂತ ನಮಗೆ ಏನು ಮಾಡಿದ್ರು ಏನು ಕೊಡ್ತೀವಿ ಹುಡುಕಾಡ್ಕೊಂಡು ಹೋಗ್ತೀವಿ ನಾವು ಅಲ್ಲಿ ಬೇಡ್ಕೊಂಡು ಮಾಡ್ಕೊಂಡು ಭಗವಂತ ಗುಡಿ ಅಲ್ಲಿ ನೋಡ್ಕೊಂಡು ಬೇಡ್ಕೊಂಡು ಬಂದಾಗೂ ದರ್ಶನ ನಮ್ಗೆ ಕೊಡಂಗಿಲ್ಲ ಅಂದ್ರೆ ಆ ಥರದ ನಾವು ಸಾತ್ವಿಕತೆಯಲ್ಲಿ ಇರಬೇಕಾಗ್ತದ ಶ್ರದ್ಧಾ ಭಕ್ತಿ ಇರಬೇಕಾಗ್ತದ ಅದಕ್ಕೆ ಇಷ್ಟೆಲ್ಲ ಆದ್ಮೇಲೆ ಏನಾದ್ರೆ ಅವಾಗ ಹೇಳಿದ್ರೆ ಆಯ್ತಪ್ಪ ನಿಮ್ಗೆಲ್ಲಾ ಪರಿಹಾರ ಮಾಡ್ತೀನಿ ನಾನು ಏನೂ ಕಾಳಜಿ ಮಾಡ್ಬೇಡ ನಿನ್ನ ಕಷ್ಟಗಳನ್ನ ಎಲ್ಲಾ ಪರಿಹಾರ ಮಾಡ್ತೀನಿ ಒಂದು ವೃತ ಅದ ಆ ವೃತವನ್ನ ಯಾರು ಮಾಡ್ತಾರಲ್ಲ ಆ ಮಾಡಿದ್ರೆ ಅವರೆಲ್ಲ ಕಷ್ಟಗಳನ್ನ ಪರಿಹಾರ ಆಗ್ತಾವ ಅಂತ ಹೇಳಿದ್ರಿ ಅವಾಗ ಅಂದ್ರಿ ನಾರದ ಮುನಿಗಳು ಕೇಳಿದ್ರಂತ ಸ್ವಾಮಿ ಯಾವ ವೃತ ಅಂತ ಕೇಳಿದ್ರಂತ್ರಿ ಆ ವೃತ ಯಾವ್ದು ಸ್ವಾಮಿ ನನಗೆ ಹೇಳ್ರಿ ನಾ ಮಾಡಿಸ್ತೀನಿ ಅಂತ ಹೇಳಿ ಆ ವೃತ ನೋಡಪ್ಪ ಶ್ರೀಮಂತ ಸತ್ಯನಾರಾಯಣ ಕಥಾ ವೃತ ಅಂತ ಹೇಳಿದ್ರಿ ಇದು ದೇವರ ಬಾಯಿಯಿಂದ ಬಂದಂತಹ ಕಥೆ ಇದು ಈ ಸ್ವಾಮಿ ಯಾರೋ ಏನೋ ಬರೋದು ಮಾಡಿಲ್ರಿ ಸ್ವತಃ ದೇವರೇ ಈ ಬಾಯಿಯಿಂದ ಹೇಳಿದ್ದು ಭೂಲೋಕದಲ್ಲಿರುವಂತಹ ಎಲ್ಲರ ಒಂದು ಕಷ್ಟ ಪರಿಹಾರ ಆಗ್ತಾವ ಅಂತ ಹೇಳಿದ್ರಿ ಹೌದ್ರಿ ಸ್ವಾಮಿ ಹ್ಯಾಂಗ್ ಮಾಡ್ಬೇಕ್ರಿ ಸ್ವಾಮಿ ಇದನ್ನಂತ ಕೇಳಿದ್ರಂತ್ರಿ ನೋಡಪ್ಪ ಈ ವ್ರತವನ್ನ ಯಾವ ದಿನವಾದ್ರೂ ಮಾಡಬಹುದು ಏಕಾದಶಿ ಅಂದ್ರೆ
ಮೂರನೇ ಅಧ್ಯಾಯಗಳಿಗೆ ಏನ್ ಹೇಳ್ತಂದ್ರ ಉಲ್ಕಾಮುಖ ಅಂತ ಒಬ್ಬ ರಾಜ ಇದ್ದಂತ. ಆ ರಾಜ ಬಹಳ ಒಳ್ಳೆಯ ರಾಜ ಇದ್ದಂತ. ಆ ರಾಜ ಬಹಳ ದಿನಾದು ಗುಡಿಗೆ ಹೋಗಿ ನಮಸ್ಕಾರ ಮಾಡಿ, ದೇವಸ್ಥಾನಕ್ಕೆ ನಮಸ್ಕಾರ ಮಾಡಿ ಪ್ರಾರ್ಥನೆ ಮಾಡ್ಕೊಂಡು ಬರ್ತಿದ್ದಂತ್ರಿ. ಆ ರಾಜ ಏನ್ ಮಾಡಿದ್ರಂತ್ರಿ, ಅವನ ಹೆಂಡತಿ ಜೋಡಿ ಕೂಡಿ ಏನ್ಪಾ ಮಗಳು ದೊಡ್ಡ ಜಾಗಲ್ಲೋ, ಏನ್ ಲಗ್ನ ಮಾಡ್ತೀವಿ ಅಂತ ಕೇಳಿದ್ರಂತ್ರಿ. ಮಾಡ್ತೀನಿ ಸ್ವಾಮಿ ಅಂದ್ಕೊಳ್ಳೆ. ಅವಾಗ ಒಬ್ಬರು ಹೇಳಿದ್ರಂತ, ಅರ್ಧ ಕೂಡ ಮಾತಾಡ್ತೀನಿ. ಅವಾಗ ಏನಾತಂತ, ಆ ಮಗಳಿಗೆ ಒಂದು ಹೇಳ್ಬೇಕಂತ ದಿನ ಮಾಡಿ ಮನೆಗೆ ಬರ್ಲಿ, ಸತ್ಯನ ಪೂಜೆಯನ್ನ ಮಾಡ್ತೀನಿ ಅಂತ ಇಷ್ಟೇ ಅನ್ಕೊಂಡ್ಬಿಟ್ಲಂತ್ರಿ. ಇಷ್ಟೇ ಅನ್ಕೊಂಡ್ ಕೂಡಲೇ ರಾಜನ ಕನಸಿನಾಗ ದೇವ್ರು ಹೋಗ್ಬಿಟ್ಟಂತ್ರಿ. ಏ ರಾಜ, ನೀ ಇಬ್ಬರನ್ನೇನು ಹಿಡಿದಿಲ್ಲ, ಅವ್ರಿಬ್ಬರು ಬಿಟ್ಬಿಡು, ಅವ್ರಿಬ್ಬರು ನೀ ಬಿಡ್ಲಿಕ್ಕಂದ್ರ ನಿನ್ನ ರಾಜ್ಯವನ್ನು ನಾಶ ಮಾಡಲಿ ಅಂತ ಹೇಳಿ ಆ ಭಗವಂತ ರಾಜನ ಕನಸ ಹೇಳ್ಬಿಟ್ಟಂತೆ. ಆ ರಾಜನ ಕನಸ ಹೇಳ್ಕೊಳ್ಳೆ ಆ ರಾಜ ನೆನಪಡಿಸ್ಕೊಂಡು ಎದ್ದು ಬಂದು ಮುಂಜಾನೆ ದೊಡ್ಡ ಸಭಾ ಕರೆದಂತ, ಏ ಬರೀಪ್ಪ ನನ್ನ ಕನಸ ದೇವ್ರು ಬಂದಿದ್ದೇನೆ ಅಂದ್ರ ನನಗ ಅವ್ರಿಬ್ಬರನ್ನು ಬಿಡ್ಲಿಕ್ಕಂದ್ರ ನನ್ನ ರಾಜ ನಾಶ ಮಾಡಿ. ಅವಾಗ ರಾಜ ಹೇಳಿದಂತೆ, ನೋಡ್ರಪ್ಪ, ನೀವೇನು ನಿರ್ವಿಘ್ನವಾಗಿ ಮನೆಗೆ ಹೋಗ್ರಿ, ನಿಮಗೆ ಜೈಲಿನಿಂದ ನಾವು ಬಿಟ್ಟಿದ್ದೀವಿ, ನಿರ್ವಿಘ್ನವಾಗಿ ನೀವು ಮನೆಗೆ ಹೋಗ್ರಿ ಅಂತ ಹೇಳಿದ್ಕೊಳ್ಳಿ ಅವರ ಆ ಮನೆಯಿಂದ, ಆ ರಾಜ ಮನೆಯಿಂದ ಮುಂದೆ ಬಂದಂತ. ಕಲ್ಯಾಣ ಗಾತ್ರಾಯ ಕಾಮಿನ ಶ್ರೀಮಂತ ವೆಂಕಟಗಿರಿನಾಥ ಶ್ರೀನಿವಾಸ ಅದಶ್ರೀ ಕಂಠೆ ತೃತೀಯೋಧ್ಯಾಯ ಸಮಾಪ್ತಿ. ಸರ್ವಮಂಗಳ ಮಾಂಗಲ್ಯೆ ನಾರಾಯಣಿ ನಮೋ. ಈಗ ನಾಲ್ಕನೇ ಅಧ್ಯಾಯ. ನಾಲ್ಕನೇ ಅಧ್ಯಾಯದಲ್ಲಿ ಅವರು ಅಲ್ಲಿಂದ ಪ್ರಯಾಣ ಮಾಡಿರಂತೆ. ಎಲ್ಲಿಂದ ರಾಜ ಮನೆಯಿಂದ ಪ್ರಯಾಣ ಮಾಡಿರಂತ. ಪ್ರಯಾಣ ಮಾಡಿದ ಮೇಲೆ ಅವಾಗ ಏನಾಗ್ತದ, ಆ ಎಲ್ಲಾ ಒಂದು ಹಳ್ಳಿನೊಳಗ ಸಾಕಷ್ಟು ಬಂಗಾರ ಒಡವೆ ಎಲ್ಲವನ್ನು ತಗೊಂಡಿದ್ರಂತ. ಅವಾಗ ದೇವರದಂತ ಇನ್ನೊಂದು ನಾವು ಇಲ್ಲಿ ಪರೀಕ್ಷಾ ಮಾಡೋಣ ಅಂತ ಹೇಳಿದ್ರ ಕೂಡ ಅವಾಗ ಏನಾದಂತ, ಆ ಪರೀಕ್ಷಾ ಒಬ್ಬರು ವಯಸ್ಸಾದ ಸನ್ಯಾಸಿ ವೇಷ ಹಾಕೊಂಡು ದೇವರು ಭಗವಂತ ಬಂದಂತ ಕೇಳಿದಂತ, ಏನ್ಪಾ ಹಡಗನಾಗ ಏನಿಟ್ರಿ ನೀವು ಅಂತ ಕೇಳಿದ್ರಂತ್ರಿ. ಆ ಸನ್ಯಾಸಿ ಯಾರಿಗೆ ವ್ಯಾಪಾರ ಮಾಡ್ಲಿಕ್ಕೆ ಅದೆಲ್ಲ ತಗೊಂಡ್ಬಿಟ್ಟಿದ್ರಲ್ಲ ವ್ಯಾಪಾರಿಗೆ, ಅವ್ರಿಗೆ ಕೇಳಿದಂತ ಅವ್ರು ಸುಳ್ಳು ಹೇಳ್ಬಿಟ್ರು ಅಂತ ಹೇಳ್ತಾರೆ. ಅದಕ್ಕ ಸ್ವಾಮಿಗಳು, ಆಚಾರ್ಯರು, ಡಾಕ್ಟರು ಇವ್ರ ಮುಂದೆ ಯಾವಾಗಲೂ ಸುಳ್ಳು ಹೇಳ್ಬೋದು. ನಿಮ್ಗೆ ಏನು ರೋಗ ಅದ ಹೇಳ್ಬೇಕಂತ ಆಚಾರ್ಯ ಮುಂದೆ ಸುಳ್ಳು ಹೇಳೋದು ಇವೆಲ್ಲ ಮಾಡ್ಬೋದಂತ. ಸನ್ಯಾಸಿಗಳು ಯತಿಗಳ ಮುಂದೆ ಸುಳ್ಳು ಹೇಳ್ಬಿಟ್ರಂತ. ಯತಿಗಳ ಮುಂದೆ ಸುಳ್ಳು ಹೇಳಿದ ಕೂಡಲೇ ಅವ್ರೇನಂತ, ಅವ್ರು ಕೇಳಿದ ಯತಿಗಳಿಗೆ ಇಷ್ಟೇ ಏನ್ ಕೇಳಿದ್ರಂತಂದ್ರ, ಹಡಗನಾಗ ಏನಿಟ್ರಿ ಅಂತ ಕೇಳಿದ್ರಂತ. ಇವ್ರು ಏನ್ ಸುಳ್ಳು ಹೇಳಿದ್ರಂದ್ರ, ಹಡಗನಾಗ ಬಂಗಾರ ಇಲ್ಲ, ಬೆಳ್ಳಿಲ್ಲ, ಬರೀ ಹೂವು ಅಂದ್ಬಿಟ್ರಂತ್ರಿ. ಅವಾಗ ಏನಿದಾರಂತ ಇವರು ಸನ್ಯಾಸಿಗಳು ಏನ್ ಹೇಳಿದ್ರಂತ, ನೀ ಅನ್ನಂಗೆ ಆಗಲಿ ನೋಡ್ರಿ. ಅದಕ್ಕೆ ಯಾರ ಬಾಯಿನ ಏನ್ ಬೇಕು, ನೀ ಅನ್ನಂಗೆ ಆಗ್ಬೇಕಂದ್ರೆ ಬಂಗಾರ ಇದ್ದಿದ್ದಲ್ಲ ಹೂ ಆಗ್ಬಿಟ್ಟಿದ್ರಿ. ಹಡಗ ಮ್ಯಾಲ ತೇಲಿಕತ್ತಂತ ಅವ್ರಂತ ಇಷ್ಟ ಹಡಗ ಮ್ಯಾಲ ಏನಿಕತ್ತಂತ ಆ ಸನ್ಯಾಸಿಗ ಅಲ್ಲಿ ಹೋಗ್ಬಿಟ್ರಲ್ರಿ. ಅವ್ರು ಅಲ್ಲಿ ಅನುಷ್ಠಾನಕ್ಕೆ ಹೋಗ್ಬಿಟ್ರಂತ. ಆ ಹೋಗ್ತಿ ಹಡಗನಾಗ ನೋಡ್ತಾರಂತ ಬಂಗಾರ ಇದ್ದಿದ್ದೆಲ್ಲ ನೋಡ್ರಿ. ಆ ಸನ್ಯಾಸಿಗಳ ಶಾಪದಿಂದ ನಮ್ಮ ಬಂಗಾರ ಇದ್ದಿದ್ದೆಲ್ಲ ಹೂವಾಗ
ಮಾಯಿ ಮದಗಳ ಮರಣ ಬೆಳೆಸಿಸುದ ಮರಣ ಬೆಳೆಸಿಸುದ ನಿರ್ವಾಣ ಮಾಡಿದ ನಿರ್ವಾಣ ಮಾಡಿದ ತುಳಸಿ ತುಳಸಿ ಮುಗಿದ ಕಣ್ಣ ತುಳಸಿ ತುಳಸಿ ಮುಗಿದ ಕಣ್ಣ ವಿರಚಿತ ಕಾಯ ವಿರಚಿತ ಕಾಯ ವಾಸುದೇವ ವಿಠಲನ ಯಾವಾಗಲೂ ವಾಸುದೇವ ವಿಠಲನ ಸೇವಿಸಿ ಭಜಿಸುವ ಸೇವಿಸಿ ಭಜಿಸುವ ಮಾಡೋ ವಂದನೆ ಬೇಡೋ ವಂದನ ಮಾಡೋ ವಂದನೆಯ ಬೇಡೋ ವಂದನ ಮಾಡೋ ವಂದನೆ ಸೇವಕನ ಸೇವೆಯನ್ನು ಸೇವಿಸಿ ಸೇವ ಸೇವಕ ಭಾವನಿ ನಾವು ಗಾಣಿಸಿ ಪಡೆಯ ತಲೆಗಳು ಭಾವನಾತ್ಮಕ ಬೆಳೆಯ ಬೇಡವೋ ತಡೆಯ ನಿರ್ಣಯ ವಿಧಾನದಲ್ಲಿ ಮನದಿ ಕೊಡದು ಹರಿಯ ಸ್ಮರಣೆಯ ಸಂತಾನ
ಆದಿಗುರು ಸ್ವಾಮಿ ಗೋವಿಂದ ಗೋವಿಂದ ಇವತ್ತು ಗುರುರಾಜ್ ಪಾದಯಾತ್ರಾ ಅಷ್ಟೋತ್ತರ ಭಜನಾ ಮಂಡಳಿ ಹಾಗೂ ಸಮಸ್ತ ಗುರುಪಾದೇಶ್ವರ ನಗರದ ಎಲ್ಲ ಸದ್ಭಕ್ತರು ಹಾಗೂ ನಮ್ಮ ಹಿರಿಯರಾಗಿರ್ತಕ್ಕಂಥ ಜೋಶಿ ಆಚಾರ್ಯರು ಇವರೆಲ್ಲರೂ ಸೇರಿಕೊಂಡು ಈ ಒಂದು ಕಾರ್ಯಕ್ರಮವನ್ನ ನಮ್ಮ ಪಾದಯಾತ್ರದ ತಂಡದ ಸದಸ್ಯರಾಗಿರ್ತಕ್ಕಂಥ ವ್ಯಾಸೂತ್ರೇಶ್ವರ ಅವರ ಮನೆಯಲ್ಲಿ ಈ ಕಾರ್ಯಕ್ರಮವನ್ನು ಮಾಡಿದ್ದೇವೆ. ಶ್ರೀ ರಾಘವೇಂದ್ರರಾಯರ ಈ ಒಂದು ಕಾರ್ಯಕ್ರಮವನ್ನ ಅಧಿಕ ಮಾಸದ ನಿಮಿತ್ತ ಹೌದು, ಅದರ ಜೊತೆಗೆ ಅವರ ಒಂದು ವೈವಾಹಿಕ ಜೀವನದ 25ನೇ ವರ್ಷದ ಈ ಒಂದು ಸಂಭ್ರಮದ ಆಚರಣೆಯನ್ನ ಇವತ್ತು ಅವರ ಮನೆಯಲ್ಲಿ ಮಾಡಿದ್ದೇವೆ. ನಿನ್ನೆ ದಿನ ಅವರ ಮನೆಯಲ್ಲಿ ಬಹುಮಾನ ಹೋಮ ಇತ್ಯಾದಿಗಳನ್ನೆಲ್ಲ ಮಾಡಿದ್ದಾರೆ. ಆದರೂ ಕೂಡ ಇವತ್ತು ಗುರುರಾಯರ ವಿಶೇಷ ಭಕ್ತರಾಗಿರ್ತಕ್ಕಂಥ ಅವರಿಬ್ಬರು ದಂಪತಿಗಳಿಗೆ ಸುದೀರ್ಘವಾಗಿರ್ತಕ್ಕಂಥ ಆರೋಗ್ಯವನ್ನ ಭಗವಂತ ಅವರಿಗೆ ದಯಪಾಲಿಸಲಿ. ಅದು ಗುರು ರಾಘವೇಂದ್ರರಾಯರ ಮುಖಾಂತರ. ಯಾಕಂದ್ರೆ ಹರಿವಾಯು ಗುರುಗಳ ಅನುಗ್ರಹವೇ ನಮಗೆ ಅನುಗ್ರಹ. ಇಲ್ಲ ಹೋದ್ರೆ ನಮಗೆ ಗುರುಗಳು ಯಾವ ರೀತಿ ನಮ್ಮನ್ನು ಅನುಗ್ರಹ ಮಾಡ್ತಾರೆ, ಅದೇ ರೀತಿ ವಾಯುದೇವರು ಮತ್ತು ಹರಿ ನಮ್ಮನ್ನ ಏನಪ್ಪಾ ಅಂದ್ರೆ ಅನುಗ್ರಹ ಮಾಡ್ತಾ ಇದ್ದಾರೆ. ಹಾಗಾಗಿ ಗುರುಭಕ್ತರಲ್ಲಿ ನಾವು ಗುರುಗಳಲ್ಲಿ ನಮನವನ್ನು ಮಾಡಿದಾಗ ಗುರುಗಳು ನಮ್ಮನ್ನ ಮೋಕ್ಷ ಮಾರ್ಗಕ್ಕೆ ಕರ್ಕೊಂಡು ಹೋಗ್ತಾರೆ ಎನ್ನುವಂಥದ್ದನ್ನ ಹೇಳ್ತಾ ಇದ್ದಾರೆ. ಅದೇ ರೀತಿ ಸಾಧನಾ ಮಾರ್ಗವನ್ನು ಕೂಡ ಅದು ಗುರುಗಳೇ ನಮ್ಮಿಂದ ಮಾಡಿಸ್ತಾ ಇರ್ತಾರೆ. ಈಗ ನಮಗೆ ತತ್ಪೂರ್ವಕವಾಗಿ ನಮಗಿರ್ತಕ್ಕಂಥ ಮಹಾಗುರುಗಳಂದ್ರೆ ಶ್ರೀ ಸತ್ಯಾತ್ಮ ತೀರ್ಥ ಶ್ರೀಪಾದಂಗಳವರು, ಅದೇ ರೀತಿಯಾಗಿ ಮಂತ್ರಾಲಯ ಶ್ರೀ ಪ್ರಭುಗಳು, ಹಾಗೆ ಎಲ್ಲ ಸಮಸ್ತ ಗುರು ಜನರ ಸೇವೆಯನ್ನು ಮಾಡಿದಾಗ ನಮಗೆ ದೊಡ್ಡವರ ಆಶೀರ್ವಾದ ಅನುಕೂಲ ಆಗುತ್ತೆ. ಆಶೀರ್ವಾದ ನಮಗೆ ಪೂರ್ಣ ಪ್ರಮಾಣ ಲಭಿಸ್ತದೆ. ಹಾಗೆ ಅವರ ಈ ಒಂದು ವೈವಾಹಿಕ ಜೀವನವು ಕೂಡ ಈ ಒಂದು 25 ವರ್ಷ ಸುದೀರ್ಘವಾದಂತಹ ಶ್ರೀ ರಾಘವೇಂದ್ರರಾಯರ ವಿಶಿಷ್ಟವಾಗಿರ್ತಕ್ಕಂಥ ಪಾದಯಾತ್ರಾ ಅನುಗ್ರಹ ಶ್ರೀ ರಾಘವೇಂದ್ರ ಸ್ವಾಮಿಗಳು ಅವರಿಗೆ ಮಾಡಿದೆ. ವೈನಿಯವರು ಕೂಡ ವಿಶೇಷವಾಗಿ ಎಲ್ಲ ಸೇವಾಕಾಂಕ್ಷೆಗಳಲ್ಲಿ ತಾವು ಭಾಗಿಯಾಗ್ತಾ ಇರ್ತಾರೆ. ಮತ್ತೆ ಪಾದಯಾತ್ರೆಯಲ್ಲೂ ಕೂಡ ಅವರು ಬರ್ತಾರೆ. ಮತ್ತೆ ಇಲ್ಲಿ ನಂಜನಗೂಡ ರಾಯರಮಠದಲ್ಲಿ ವಿಶೇಷ ಸೇವೆಯನ್ನು ಸಲ್ಲಿಸ್ತಾ ಇರ್ತಾರೆ. ಉಪಗಾಣಿ ತಿಳಿದುಕೊಳ್ಳುವುದು, ಮತ್ತೆ ಕಸ ಹುಡುಗುವುದು, ಹೀಗೆ ಅನನ್ಯ ಭಕ್ತಿಯಿಂದ ಮಾಡಿದಂತ ಮನ ಇಷ್ಟೆಯನ್ನು ಕೊಟ್ಟು ಧನ ಬೇಕಾಗಿಲ್ಲ. ಯಾವ ಗುರುಗಳಿಗೂ ತನುಮನವನ್ನ ಕೊಟ್ಟಾಗ ನಮ್ಮ ಶರೀರವನ್ನು ಬಗ್ಗಿಸಿ ಆ ಶರೀರದಿಂದ ಮಾಡತಕ್ಕಂತಹ ಎಲ್ಲ ಕ್ರಿಯೆಗಳಿಗೆ ಭಗವಂತ ಮೆಚ್ಚಿ ನಮಗೆ ಅವಾಗ ಕನಸಿನ ಮುಖಾಂತರನೋ ಮತ್ತು ಸಾಕ್ಷಾತ್ ಆಗನೋ ಭಗವಂತ ದರ್ಶನ ಕೊಡ್ತಾ ಇರ್ತಾನೆ. ಹೀಗೆ ವೈನಿಯವರಿಗೂ ಕೂಡ ಅನೇಕ ಸರಿ ಅಂತ ಭ್ರಾಂತಿ ಆಗಿದೆ ಅಂತ ನಾನು ಅನ್ನಂಗಿಲ್ಲ. ಯಾಕಂದ್ರೆ ಭ್ರಾಂತಿ ಅನ್ನುವಂಥದ್ದು ವಿಷಯ ಬೇರೆ. ಆದ್ರೆ ಅವರಿಗೆ ಮನಸ್ಸಿಗೆ ಆ ದೇವರನ್ನು ಸ್ಮರಣೆಯನ್ನು ಮಾಡಿದಾಗ ಅವಾಗ ಆ ಗುರುಗಳು ಬಂದು ಅನುಗ್ರಹ ಮಾಡ್ತಾ ಇರ್ತಾರೆ. ಅದು ಎಲ್ಲರಿಗೂ ನಮ್ಗೆ ಅನುಭವ ಬಂದಿರ್ತದೆ. ಯಾಕಂದ್ರೆ ಸೇವೆಯನ್ನು ಮಾಡಿದಾಗ ಅದು ಬಂದು ದೇವರು ನಮಗೆ ಗುರುಗಳ ಮುಖಾಂತರ ಆಶೀರ್ವಾದ ಮಾಡ್ತಾ ಇರ್ತಾರೆ. ಹೀಗೆ ಅವರಿಗೂ ಕೂಡ ಅನೇಕ ಬಾರಿ ಆ ರಾಯರ ಜೊತೆಗೆ ಆ ಒಂದು ನೋಡುವಂಥದ್ದು, ಮಾತಾಡುವಂಥದ್ದನ್ನು ಆಗಿದೆ ಅಂತ ತಮ್ಮ ಅನುಭವವನ್ನು ಹೇಳಿದ್ದಾರೆ. ಇದು ಕೇವಲ ಗುರುಭಕ್ತಿಯಿಂದ ಆಗಿರತಕ್ಕಂಥದ್ದು, ಇದೇನು ಪವಾಡ ಅಂತ ನಾನು ಹೇಳ್ತಾ ಇಲ್ಲ. ಅದು ಎಲ್ಲರಿಗೂ ಆಗುವಂಥದ್ದು. ಆದ್ರೆ ಎಷ್ಟು ನಾವು ಮಾನಸಿಕವಾಗಿ ಅದನ್ನ ವ್ಯಕ್ತಪಡಿಸ್ತೀವಿ ದೇವರ ಹತ್ರ, ಗುರುಗಳ ಹತ್ರ, ಅದು ನಮಗೆ ಅವಾಗ ಅದು ಗೋಚರ ಆಗ್ತಾ ಇರ್ತದೆ. ಅದು ವೈಯಕ್ತಿಕ ಅನುಭವ ಪ್ರತಿಯೊಂದು ಜೀವರಾಶಿಗಳಿಗೂ ಆಗ್ತಾ ಇರ್ತದೆ. ಹಾಗಾಗಿ ನೋಡುವಂತ ಕಣ್ಣುಗಳು, ಕೇಳುವಂತ ಕಿವಿಗಳಿಂದ ಆಗುವಂತ ಸ್ಪರ್ಶದಿಂದ ಭಗವಂತನ ಜ್ಞಾನ ಉಪಾಸನೆ ಮೂಲಕ ಅವರನ್ನ ನಾವು ಸಾಕ್ಷಾತ್ಕಾರ ಮಾಡಬಹುದು ಅಂತ ಎಲ್ಲ ಗ್ರಂಥಗಳಲ್ಲಿ ಉಲ್ಲೇಖವಿದೆ. ಕರ್ಮಾನುಷ್ಠಾನ ಎಷ್ಟು ನಮ್ದು ಗಟ್ಟಿಯಾಗಿರ್ತದೆ ಅಷ್ಟು ದೇವರು ನಮ್ಮ ಸಾಮೀಪ್ಯಕ್ಕೆ ಬರ್ತಾನೆ. ಕರ್ಮ ನಮ್ಮಿಂದ ಬಿಡುತ್ತಾ ಪ್ರಸಾದ ಕೊಡ್ರಿ ಅವ್ರಿಗೆ. ಕರ್ಸಕ್ರೆ ಪ್ರಸಾದ ಎಲ್ಲಿದೆ ಕೊಡ್ರಿ. ಹಾ ಕೊಡ್ರಿ. ಇನ್ನೂ 50 ವರ್ಷ ಸರ್ಪ್ರೈಸ್ ಆಗಿ ಇಟ್ಬಿಟ್ರೆ 25 ವರ್ಷ ಇದೆ ನಮ್ಗೆ ಹೇಳಲಿಕ್ಕೆ ಕೇಳಬಾರ್ದು. ಆಂಟಿ ಬಂದಿಲ್ರಿ? ಆಂಟಿ ರೀ ಮಾಡಿರ್ತಾರ 25 ಸೆಲ್ಫಿ ಸರಿ ರೀ. ಈಗ